ಅನೈತಿಕ ಸಂಬಂಧ ವಿಚಾರವಾಗಿ ತಮ್ಮನನ್ನ ಸಾವಿನ ದವಡೆಯಿಂದ ಪಾರು ಮಾಡೋಕೆ ಹೋಗಿ ಅಣ್ಣ ಬಲಿಯಾಗಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿದೆ. ಕೊಲೆ ಸಂಬಂಧ ಜ್ಯೋತಿಷಿ ಕಮಲಾಕರ ಭಟ್ ಸೇರಿ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮಹೇಶ್ ನಾಯ್ಕ್ ಅನ್ನೋರ ಪತ್ನಿ ಸುಚಿತ್ರಾ ಜೊತೆಗೆ ಜ್ಯೋತಿಷಿ ಕಮಲಾಕರ ಭಟ್ ಅನೈತಿಕ ಸಂಬಂಧ ಹೊಂದಿದ್ದಂತೆ. ಇದೇ ವಿಚಾರವಾಗಿ ಸುಚಿತ್ರಾ, ಆಕೆಯ ತಂದೆ ಸೇರಿ 7 ಜನರ ತಂಡ ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಮುಂದಾಗಿದೆ. ಈ ವೇಳೆ ತಮ್ಮನ ರಕ್ಷಣೆಗೆ ಬಂದ ಅಣ್ಣ ವಸಂತ್ ನಾಯ್ಕ್ ತೀವ್ರವಾಗಿ ಗಾಯಗೊಂಡು ಜೀವ ತೆತ್ತಿದ್ದಾರೆ. ಇನ್ನು ಮಹೇಶ್ ನಾಯ್ಕ್ ಕೂಡ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಕೊಲೆ, ಹಲ್ಲೆ, ಗಲಾಟೆ ಸಂಬಂಧ ಜ್ಯೋತಿಷಿ ಕಮಲಾಕರ ಭಟ್ ಇವರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಮತ್ತು ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ತಂದೆ ಲೋಕನಾಥ್ ಸೇರಿ 7 ಜನರನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಾವಣಗೆರೆ ಪೊಲೀಸ್ ಸಿಬ್ಬಂದಿ ಮೇಲೆ ಕೈ ಮುಖಂಡ ಆಯೂಬ್ ಮಕ್ಕಳ ಹಲ್ಲೆ ಪ್ರಕರಣ ಸಂಬಂಧ ಹುಸೇನ್ ಹಾಗೂ ಹಂಜಾ ಬಂಧನ ಮಾಡಲಾಗಿದೆ. ಬಂಧಿತ ಹುಸೇನ್ ಹಾಗೂ ಹಂಜಾರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿದೆ. ಬಳಿಕ ಇಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಗುಂಪು ಗಲಾಟೆ, ಪೊಲೀಸರ ಮೇಲೆ ಹಲ್ಲೆ ಸೇರಿ ಒಟ್ಟು 4 ಪ್ರಕರಣದಲ್ಲಿ ಹಂಜಾ ಹಾಗೂ ಹುಸೇನ್ ಆರೋಪಿಗಳಾಗಿದ್ದಾರೆ. ರಾಜ್ಯದಲ್ಲಿ ಗುತ್ತಿಗೆ ಗೋಲ್ಮಾಲ್ ಆಗ್ತಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಎನ್ನಲಾದ ಕಮಿಷನ್ ಡೀಲ್ನ ವಿಡಿಯೋ ಇದೀಗ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ವಿಡಿಯೋ ವೈರಲ್ ಆಗ್ತಿದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬಿಡ್ ವಿಚಾರವಾಗಿ ಮಾತನಾಡಿರೋ ವಿಡಿಯೋ ಎಲ್ಲಾ ಕಡೆ ಹರಿದಾಡ್ತಿದೆ. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ, ನಿರ್ದೇಶಕ HR ಚಿಂಚೋಳಿ ಅವರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಮತ್ತು ನಿರ್ದೇಶಕ HR ಚಿಂಚಳಿ ಅವರನ್ನ ಅಮಾನತು ಮಾಡಿದೆ ಎಂದು ಚಾಮರಾಜಪೇಟೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ನಾವು ಸಣ್ಣರು ಹಿಡ್ಕೊಂಡು ಹೋಗುತ್ತೆ ಹೇಳಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ, ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದು ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ, ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ 2 ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರು ಹೇಳಿರೋದ್ರಿ. ಇಲ್ಲ ನಾವು ನಮ್ಮದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹಿಡಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಇನ್ನು ಕಮಿಷನ್ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಗನ್ನಾಥ್ ಗೌರವ ಅಧ್ಯಕ್ಷರಾಗಿದ್ದು ಚಿಂಚೋಳಿ ಸಂಘಟನಾ ನಿರ್ದೇಶಕರಾಗಿದ್ದರು. ಆದರೆ ಈ ಸಂದರ್ಭದಲ್ಲಿ ಈ ರೀತಿ ಆಗಿರುವುದು ಸರಿಯಲ್ಲ. ಇಬ್ಬರನ್ನ ಈಗಾಗಲೇ ಅಮಾನತು ಮಾಡಿದ್ದೇವೆ. ಈ ಬಗ್ಗೆ ಸತ್ಯಶೋಧನಾ ಸಮಿತಿ ಮಾಡಿ ಮುಂದೆ ವಜಾ ಮಾಡುತ್ತೇವೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೂ ಸಹಿಸಲ್ಲ. ಈ ಘಟನೆಗೂ ಗುತ್ತಿಗೆದಾರ ಸಂಘಕ್ಕೂ ಸಂಬಂಧ ಇಲ್ಲ. ನಾವು 80% ಕಮಿಷನ್ ಬಗ್ಗೆ ಹೇಳಿಲ್ಲ. ಇದನ್ನು ರಾಜಕೀಯ ಮಾಡಬಾರದು ಅಂತ ಕಿಡಿಕಾರಿದ್ದಾರೆ. ಇವತ್ತು ಬಹಳ ವಿಪರ್ಯಾಸ ದಿನ ನಮ್ಮ ಇತಿಹಾಸದಲ್ಲಿ. ಸುಮಾರು ಈಗ 75ನೇ ವರ್ಷ ನಮ್ದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತ ಹೇಳಿ ನಾವು ಭಾವಿಸ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಜಗನ್ನಾಥ್ ಶೇಗ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನ ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದೀವಿ, 6 ಜನದ ಕಮಿಟಿ. ಇವತ್ತು ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಶೇಗಜಿ ಉಚ್ಚಾಟನೆಯ ಬೆನ್ನಲ್ಲೇ ಜಗನ್ನಾಥ್ ಶೇಗಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರೋ ಅವರು, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾನು ಯಾರಿಗೂ
ವಿಡ್ರಾ ಮಾಡುವಂತೆ ಒತ್ತಡವನ್ನು ಹೇರಿಲ್ಲ. ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಡ ಹಾಕಿಲ್ಲ. ನನಗೆ ನೋಟಿಸ್ ನೀಡಿ ತನಿಖೆ ನಡೆಸಿ ತಪ್ಪು ಕಂಡು ಬಂದರೆ ಕ್ರಮ ಕೈಗೊಳ್ಳಬೇಕಿತ್ತು. ಅಂದರೆ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ಅವರ ಬಂಡವಾಳ ಬಯಲು ಮಾಡ್ತೀನಿ. ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದೆ. ಇದುವೇ ನನ್ನ ಉಚ್ಚಾಟನೆಗೆ ಕಾರಣ ಅನಿಸ್ತಿದೆ. ಸರ್ಕಾರದ ಮೇಲೆ ನಾನು ಮಾಡಿರುವ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದ್ದು ಸೂಕ್ತ ಸಮಯದಲ್ಲಿ ಬಯಲಿಗೆ ತರ್ತೀನಿ ಅಂತಂದ್ರು. ಲೆಟರ್ ಬರಲಿಲ್ಲ ಹಂಗೆ ಇವ್ರು ಉಚ್ಚಾಟನೆ ಮಾಡಿದ್ದು ಫೋನ್ ಬರಲಿ ಅವ್ರದ್ದು ಶಾಸಕರದು ಅವ್ರದ್ದು ಇವ್ರದ್ದು ನಮ್ಮದು ಅಧ್ಯಕ್ಷರದು. ನಾನು ನಾಳೆ ಮತ್ತೆ ಪ್ರೆಸ್ ಮಾಡಿ ಕರೆದು ಹೇಳ್ತೀನಿ ಅವ್ರದ್ದೆಲ್ಲ ಏನು ಸುದ್ದಿ ಹ್ಯಾಂಗತ್ತಿದೆ ನಮ್ದು ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು ನಿಮ್ಮ ಜೊತೆ ಅಥವಾ ಮಾಡಬೇಕು ಚರ್ಚೆ ನೋಟಿಸ್ ಕೊಡಬೇಕು. ಕೊಡಬೇಕು ಇದ್ರ ಬಗ್ಗೆ ಕ್ಲಿಯರ್ ಕೊಡಿ. ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಏನಾದ್ರು ಕರೆದ್ರೆ ಹ್ಯಾಂಗ್ ಮಾಡ್ತಾರೆ ಇವರು? ನಾ ಎಲ್ಲ ನಾಳೆ ಕರ್ನಾಟಕ ಸ್ಟೇಟ್ ಎಲ್ಲ ಕಾಂಟ್ರಾಕ್ಟರ್ಗೆಲ್ಲ ನೆರೆಸ್ತೀನಿ, ಎಲ್ಲರಿಗೂ ನೆರೆಸ್ತೀನಿ. ನಂದೇ ಆದಂತ ಒಂದು ಬೆಂಬಲ ನನಗನು ನೆರೆಸ್ತೀನಿ. ಒಂದು ಮುಚ್ಚಳಗಿಲ್ಲ ಹೊಟ್ಟೆ ಏನ್ ದಾಖಲಾತಿ ಎಂಬುದು ಯಾಕೆ ಟೆಂಡರ್ ಏನ್ ನಂದು ಹೊಟ್ಟೆ ನಂದು ಕಮಿಷನ್ ವಿಷಯದಾಗ ನಂದು ಕಂಪ್ಲೇಂಟ್ ಇಲ್ಲ. ಯಾರು ರೊಕ್ಕ ಬೇಡಿರತ್ತೇಳಿ ನಮ್ಮಲ್ಲಿ ಇಲ್ಲ. ಟೆಂಡರ್ದಿಗೆ ಅನ್ಯಾಯ ಮಾಡಿದ್ರೆ ಟೆಂಡರ್ದಾಗ ಮೋಸ ಮಾಡ್ಲಕತ್ತ. ಇದೊಂದೇ ಮೊದಲು ನಡೆದ ಹೋರಾಟ ಅಂತಂದು ಅದು ಒಂದು ಪ್ರೂಫ್ ಮಾಡ್ತಾರೆ. ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ದ್ರೌಪದಮ್ಮ ದೇವಿಗೆ ನೀಡಿದ್ದ ಆಭರಣ ಕಳವು ಮಾಡಿರುವ ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆ ಇಒ ನಾಗರಾಜ್ ಮೇಲೆ ಧರ್ಮರಾಯ ಸ್ವಾಮಿ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ದಾರೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಸಿಕ್ಕಿತ್ತು. ಅದನ್ನು ನಾಗರಾಜ್ ತೆಗೆದುಕೊಂಡಿದ್ದಾರೆ. ನಾನು ಆರ್ಟಿಐ ಹಾಕಿ ಹಾಗೂ ವಿಡಿಯೋ ಪರಿಶೀಲಿಸಿದಾಗ ವಿಚಾರ ಬಯಲಾಗಿದೆ. ಸಿಸಿಟಿವಿ ಫುಟೇಜ್ ಕೂಡ ಇದ್ದು ಇಒ ಕೂಡ ನಾಗರಾಜ್ ಒಪ್ಪಿಕೊಂಡಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅಧಿಕಾರಿಗಳು ಕರಗ ನಡೆಸುವಾಗ ಭಾರಿ ಹಗರಣ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ. ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ ಅವ್ರ ಜೋಬಲ್ಲಿ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬಹುದು, ಎಲ್ಲ ವಿತ್ತು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ದೇವಸ್ಥಾನದಿಂದ ಉಂಡಿ ಧರ್ಮರಾಯ ದೇಗುಲದಲ್ಲಿ ನೆಕ್ಲೆಸ್ ಕಳವು ವಿಚಾರವಾಗಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಹಿಂದಿನ ಅಧ್ಯಕ್ಷರು ಸತೀಶ್ ಅಂತ ಇದ್ರು, ಅವರು ಸುದ್ದಿಗೋಷ್ಠಿ ಮಾಡಿ ನೆಕ್ಲೆಸ್ ಕಳವಾದ ಬಗ್ಗೆ ಹೇಳಿದ್ರು. ಅದನ್ನ ಯಾರೋ ನಂಗೂ ಕಳಿಸಿದ್ರು. ನಾನು ಕಮಿಷನರ್ ಗಮನಕ್ಕೆ ವಿಚಾರವನ್ನ ತಂದಿದ್ದೆ. ಇದಕ್ಕೆ ಮತ್ತಾರೋ ಆ ನೆಕ್ಲೆಸ್ ತಂದು ಹುಂಡಿಯಲ್ಲಿ ಹಾಕಿದ್ದಾರೆ. ಈ ಬಗ್ಗೆ ವಿಡಿಯೋ ಕೂಡ ನೋಡಿದೆ. ಚೈನ್ ದೇಗುಲದಿಂದ ಮಿಸ್ ಆಗಿದೆ ಹೇಗೆ ಮತ್ತು ಹುಂಡಿಯೊಳಗೆ ಬಂದಿದೆ ಹೇಗೆ ಅಂತ ತನಿಖೆ ಮಾಡೋಕೆ ಹೇಳಿದ್ದೀನಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಂದ್ರು. ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಗೆ ಒಂದು ಇದನ್ನು ಹಾಕಿದ್ರು. ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ. ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಆ ಚೈನ್ ಹೇಗೆ ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸ್ತರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಮೋದಿ ವಿರುದ್ಧ ಮಾತನಾಡಿದ ನಜೀರ್ ಅಹಮದ್ ಅಮಾನತಿಗೆ ಒತ್ತಾಯಿಸಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ನಜೀರ್ಗೆ ಸಭಾಪತಿ ಕ್ಷಮೆ ಕೇಳಲು ಸೂಚನೆ ಕೊಟ್ಟರು. ಈ ವೇಳೆ ನಜೀರ್ ವಿವರಣೆ ನೀಡಲು ಮುಂದಾದಾಗ ಬಿಜೆಪಿ ಸದಸ್ಯರು ಯಾವುದೇ ಸ್ಪಷ್ಟನೆ ಬೇಕಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದರು. ಈ ವೇಳೆ ಪಾಕಿಸ್ತಾನ ನಾಲ್ಗೆ ಎಂದ ಸಿಟಿ ರವಿ ಹೇಳಿಕೆಗೆ ನಜೀರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಭಾರಿ ಹೈ ಡ್ರಾಮಾ ಆಗಿದ್ದು ಬಿಜೆಪಿ ಸದಸ್ಯರು ನಜೀರ್ನ ಹೊರಗೆ ಹಾಕಿ, ಇಲ್ಲದಿದ್ರೆ ನಮ್ಮನ್ನ ಹೊರಗೆ ಹೋಗಲು ಹೇಳಿ ಅಂತ ಭಾರಿ ಜಟಾಪಟಿಯೇ ನಡೆದು ಹೋಗಿದೆ. ಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಇಲ್ಲ, ಅವರು ಕಾನೂನು ಪ್ರಕಾರ ಮಾಡ್ತಿಲ್ಲಲ್ವಾ? ಅವರು ಸಮರ್ಥನೆ ಮಾಡ್ತೀರಾ? ಯಾರು ಅವರು ನಜೀರ್ ಅವರ, ನಾನು ನಿಮಗೆ ಒಂದು ಮನವಿ ಮಾಡೋದೇನೆಂದ್ರೆ, ದೇಶದ ಪ್ರಧಾನಮಂತ್ರಿಗೆ ನೀವು ಅಗೌರವ ಮಾಡಿದ್ದೀರಿ ಅನ್ನೋದು ಈ ಸದನದ ಒಟ್ಟಾರೆ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದರೆ ಇದು ಇಲ್ಲಿಗೆ ಮುಗಿತದೆ. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರು ಇಲ್ಲ.
ಇನ್ನು ಜಟಾಪಟಿ ಬಳಿಕ ಸಭಾಪತಿ ಸಭೆ ನಡೆಸಿ ಬಳಿಕ ಸದನದಲ್ಲಿ ನಜೀರ್ಗೆ ಕ್ಷಮೆ ಕೇಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ವೇಳೆ ಸಭಾಪತಿ ಸೂಚನೆ ಮೇರೆಗೆ ನಜೀರ್ ಅಹಮದ್ ಮಾತನಾಡಿದ್ದು, ವಿಶ್ವಗುರು ಬಯಾಲಜಿಕಲ್ ಅವತಾರ್ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಬೇರೆ ಚರ್ಚೆಯೂ ನಡೀತಾ ಇದೆ. ಹೀಗಾಗಿ ನನ್ನ ಮಾತಿಂದ ಯಾರಿಗಾದರೂ ಬೇಸರವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಬಿಜೆಪಿ ಸದಸ್ಯರು ಕ್ಷಮೆ ಕೇಳುವ ಪದವನ್ನ ಹೇಳಿಲ್ಲ ಅಂತ ಗದ್ದಲ ಮಾಡಿದ್ರು. ಈ ವೇಳೆ ಸಿಟ್ಟಾದ ಸಭಾಪತಿ ವಿಷಾದ ಕ್ಷಮೆ ಎರಡೂ ಒಂದೇ, ಕುಳಿತುಕೊಳ್ಳಿ ಅಂತ ಹೇಳಿದ್ರು. ಅಲ್ಲದೆ ಸಿಟಿ ರವಿಗೂ ವಿಷಾದ ವ್ಯಕ್ತಪಡಿಸುವಂತೆ ಸಭಾಪತಿ ಸೂಚಿಸಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತು ಅದರ ಜೊತೆಗೆ ಅವರೇ ಹೇಳ್ಕೊತಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರು, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ದರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಪಕ್ಕೆ ನಂಬರ್ 1 A1 ಅಬಕಾರಿ ಇಲಾಖೆ ಆಗಿದೆ. ದಿನನಿತ್ಯ ಒಂದು ವಿಡಿಯೋ ಆಡಿಯೋ ಬರ್ತಾ ಇದೆ. ಸಿಎಂ ಈ ಬಗ್ಗೆ ಮಾತನಾಡ್ತಿಲ್ಲ. ಕಾಸಿಗಾಗಿ ಪೋಸ್ಟಿಂಗ್ ನಡೀತಾ ಇದೆ. ಹೊಸ ರೀತಿಯ ಭ್ರಷ್ಟಾಚಾರ ಶುರುವಾಗಿದೆ. ಗಾಂಧೀಜಿ ಬಗ್ಗೆ ಮಾತನಾಡಿದ್ರೆ ಸಾಲದು, ಅವರ ಆದರ್ಶವನ್ನು ಪಾಲನೆ ಮಾಡಬೇಕು ಅಂತಂದ್ರು. ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಆಡಿಯೋ ಇರುವ ಪೆನ್ ಡ್ರೈವ್ ಪ್ರದರ್ಶಿಸಿ ಲಂಚದ ಮಾಹಿತಿಯನ್ನ ಆರ್ ಅಶೋಕ್ ಬಿಚ್ಚಿಟ್ಟಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಜಾಹೀರಾತು ವಿಚಾರದ ಕುರಿತು ಮಾತನಾಡಿದ ಪರಮೇಶ್ವರ್, ಇದು ಸರ್ಕಾರದ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಅಲ್ಲ. ಅವರ ಸರ್ಕಾರದ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಖಂಡಿಸುತ್ತಿದೆ. ಜನ ಸಮುದಾಯಕ್ಕೆ ಸರ್ಕಾರವೇ ಹೇಳಬೇಕಲ್ವಾ? ಹಾಗಾಗಿ ಜಾಹೀರಾತು ಕೊಟ್ಟಿದ್ದಾರೆ. ಆದರೆ ಈ ಮೂಲಕ ಹೈಕಮಾಂಡ್ ಮೆಚ್ಚಿಸುವ ಕೆಲಸ ಮಾಡಿಲ್ಲ. ನರೇಗಾ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ದೇಶಕ್ಕೆ ಸೀಮಿತವಾಗಿರುವುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ. ಅದರ ಆಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ? ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದೀವಿ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನೂ ಮೆಚ್ಚಿಸೋವಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕಾಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನು ಮಾಡಿದ್ದಾವೆ ಅಷ್ಟೇ. ನೋಡಿ, ಭಾಳ ಸ್ಪಷ್ಟವಾಗಿ ನರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಈ VB ರಾಮ್ಜಿ ಬಿಲ್ಲನ್ನು ತಂದು ಪಂಚಾಯತ್ ಅಧಿಕಾರಗಳನ್ನು ಮೊಟಕುಗೊಳಿಸಿದ್ದಾರೆ. ಕಾರ್ಮಿಕರನ್ನು ಗುಲಾಮರು ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯಕ್ಕೆ ಒಂದು ತೆರಿಗೆ ಹಾಗೂ ಆರ್ಥಿಕ ಭಯೋತ್ಪಾದನೆಯನ್ನು ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಮೇಲಿಂದ ಕೆಲಸ ತೀರ್ಮಾನ ಹಳ್ಳಿನಲ್ಲಾಗಲ್ಲ, ದಿಲ್ಲಿನಲ್ಲಾಗುತ್ತೆ. ಕಾರ್ಮಿಕರು ಗುತ್ತೇದಾರರ ಹತ್ರ ಹೋಗಿ ಕೆಲಸ ಮಾಡಬೇಕಾಗ್ತದೆ. ಮನ್ರೇಗಾದಿಂದ ಎಷ್ಟು ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು. ಈಗ ಇವರು ಮಾಡಿರೋದ್ರಿಂದ ಅದು ಲಿಮಿಟೆಡ್ ಆಗೋಯ್ತು, ಭಾಳ ಲಿಮಿಟ್ ಆಯಿತು. ಆಮೇಲೆ ಎಲ್ಲಿ ಬೇಕೋ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಇದು ಈ ರಾಮ್ಜಿ ಇರುತ್ತೆ, ಆಯ್ದ ಪ್ರದೇಶಗಳಲ್ಲಿ. ಅಂದರೆ ಉದ್ಯೋಗ ಬಡವರು ಮಾಡೋ ಕೆಲಸ BJP ಮಾಡ್ತಾಯಿದೆ ಅಷ್ಟೇ. ಬಡವ್ರ ಬಗ್ಗೆ ಕನಿಕರ ಇಲ್ಲ, ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲ, ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ, ದೀನದಲಿತರ ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ಲವೇ ಇಲ್ಲ ಬಿಡಿ. ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದಿಂದಾಗಿ ಭಾರತದ ಮೇಲೆ ವಿಧಿಸಿದ್ದ ಶೇಕಡ 25% ಸುಂಕವನ್ನು ಶೇಕಡ 18ಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಳಿಕೆ ಮಾಡಿದ್ದಾರೆ. ಟ್ರಂಪ್ ಸುಂಕ ಇಳಿಕೆ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡಿದ್ದು ಸೆನ್ಸೆಕ್ಸ್ ನಿಫ್ಟಿ 2 ಕಡೆ ಭಾರೀ ಏರಿಕೆಯಾಗಿದೆ. ಸೆನ್ಸೆಕ್ಸ್ ಸದ್ಯ 200ಕ್ಕೂ ಹೆಚ್ಚು ಅಂಶ ಏರಿಕೆಯಾಗಿದ್ದು ನಿಫ್ಟಿ ಸದ್ಯ 700ಕ್ಕೂ ಹೆಚ್ಚು ಅಂಕ ಏರಿಕೆಯಾಗಿದೆ. ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಗೂಳಿಯ ಗುಟುರು ಹಾಕಿದ್ದು ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಕೆಯನ್ನು ಕಂಡಿದೆ.
ಕಳೆದ 3-4 ದಿನಗಳಿಂದ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಇವತ್ತು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 13,910 ರೂಪಾಯಿ ಇದ್ದು ನೆನ್ನೆಗೆ ಹೋಲಿಸಿದರೆ ಇಂದು 130 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಕೆಜಿ ಬೆಳ್ಳಿ ಬೆಲೆ 2,80,000 ಇಂದಿನ ಬೆಲೆಯಾಗಿದ್ದು ನೆನ್ನೆಗೆ ಹೋಲಿಸಿದರೆ ಬೆಳ್ಳಿ ಬೆಲೆ ಕೆಜಿಗೆ 20,000 ಇಳಿಕೆಯಾಗಿದೆ. 2 ಕಾರುಗಳ ಡಿಕ್ಕಿಯಾಗಿ ಸಂಪೂರ್ಣ ಜಖಂಗೊಂಡಿರೋ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಗರಬಳ್ಳಿಯಲ್ಲಿ ನಡೆದಿದೆ. ಮೇಗರಬಳ್ಳಿಯ ಶಾಲೆ ಎದುರು ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು ಕಾರುಗಳು ಜಖಂಗೊಂಡಿವೆ. ಕಾರ್ನಲ್ಲಿದ್ದ ಅಶೋಕ್ ದಂಪತಿಗೆ ಗಾಯಗಳಾಗಿದ್ದು ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆ ಸಂಬಂಧ ಆಗುಮೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಂಗೆ ದೂರುದಾರ ಸೃಜನ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ವಿಡಿಯೋ ಸಂಬಂಧ ವಾಯುವ್ಯ ವಿಭಾಗ ಡಿಸಿಪಿ ಡಿಎಲ್ ನಾಗೇಶ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ಜೀವ ಬೆದರಿಕೆ ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಸೃಜನ್ ವಿಡಿಯೋ ಮಾಡಿದ್ರು. ವಿಜಯನಗರ ಎಸಿಪಿ ಚಂದನ್ ವಿರುದ್ಧ ಬೆದರಿಕೆ ಆರೋಪ ಕೂಡ ಮಾಡಿದ್ರು. ಸದ್ಯ ಬೆದರಿಕೆ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಲು ಕಮಿಷನರ್ ಸೂಚನೆ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಡಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಚಾಮರಾಜನಗರದ ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣ ಸಂಬಂಧ 7 ವರ್ಷ ಕಳೆದರೂ ಇನ್ನೂ ಕೂಡ ಸಂತ್ರಸ್ತ ಕುಟುಂಬಗಳ ಭರವಸೆಯನ್ನು ಈಡೇರಿಸಿಲ್ಲ. ವಿಷಪ್ರಸಾದ ಸೇವಿಸಿ 17 ಮಂದಿ ಮೃತಪಟ್ಟಿದ್ದು 123 ಮಂದಿ ಅಸ್ವಸ್ಥಗೊಂಡಿದ್ರು. ಆದ್ರೀಗ ಅವರ ಬದುಕು ಅಯೋಮಯವಾಗಿ ಹೋಗಿದೆ. ಪದೇ ಪದೇ ಅನಾರೋಗ್ಯ ಕಾಡ್ತಿದ್ದು ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ತಲೆ ಸುತ್ತು, ಹೊಟ್ಟೆ ಉಬ್ಬರ, ನಿತ್ರಾಣ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬದುಕಿದ್ದು ಸತ್ತಿದ್ದೀವಿ ಅಂತ ಅಸ್ವಸ್ಥಗೊಂಡವರು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಮೃತರಿಗೆ 8 ಲಕ್ಷ ಹಾಗೂ ಅಸ್ವಸ್ಥರಿಗೆ 3.5 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಇದರ ಜೊತೆಗೆ ಮೃತರಿಗೆ ತಲಾ 2 ಎಕರೆ ಜಮೀನು, ನಿವೇಶನ, ಮನೆ ನಿರ್ಮಾಣ, ಅಸ್ವಸ್ಥರಿಗೆ ಮನೆ, ನಿವೇಶನ ನೀಡುವ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಈವರೆಗೂ ಭರವಸೆ ಈಡೇರಿಸಿಲ್ಲ ಅಂತ ಸಂತ್ರಸ್ತರು ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಅಮ್ಮಳ್ಳಿ ದೊಡ್ಡಿ ಸೇರಿ ಅಕ್ಕಪಕ್ಕ ಆನೆ ದಾಳಿ ಮಾಡಿದೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ಕಬ್ಬಾಳು, ಸಾತನೂರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ. ನೂರಾರು ಜನರು ಜಮಾಯಿಸಿ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು, ಪೊಲೀಸರು ಭೇಟಿ ನೀಡಿದ್ದು ರೈತರನ್ನ ಮನವೊಲಿಸಲು ಹರಸಾಹಸ ಪಡೆದಿದ್ದಾರೆ. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಸ್ಮಶಾನ ಸಂಕಷ್ಟ ಎದುರಾಗಿದೆ. ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯಕ್ರಿಯೆಗೆ ಜಾಗವೇ ಇಲ್ಲ. ಮರ್ಯಾದ ಹತ್ಯೆಗೆ ಬಲಿಯಾಗಿದ್ದ ಮಾನ್ಯ ಅಂತ್ಯ ಸಂಸ್ಕಾರಕ್ಕೂ ಕುಟುಂಬಸ್ಥರು ಪರದಾಡಿದ್ರು. ಶವ ಹೂಳೋಕೆ, ಅಂತ್ಯ ಸಂಸ್ಕಾರ ಮಾಡೋಕೆ ಸ್ಮಶಾನ ನಿರ್ಮಿಸಿ ಕೊಡಿ ಅಂತ ಇನಾಂ ವೀರಾಪುರದ ದಲಿತರು ಸರ್ಕಾರದ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 4 ಕೋಟಿ ವೆಚ್ಚದಲ್ಲಿ ಕೋಲಾರದ ಕುರ್ಕಿ ಗ್ರಾಮದ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. ಆದರೆ ಅಭಿವೃದ್ಧಿ ಬಳಿಕವೂ ಕೆರೆಯಿಂದ ನೀರು ಪೋಲಾಗ್ತಾ ಇದೆ. ತೂಬುಗಳಿಂದ ನೀರು ಹರಿದು ಹೋಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎತ್ತಿಲ್ಲ. ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹೈರಾಣಾಗಿದ್ದಾರೆ. ಕೆರೆಯ ತೂಬುಗಳಿಗೆ ಗೇಟ್ ಅಳವಡಿಕೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಸ್ಸೊಂದು ಕಂದಕಕ್ಕೆ ಉರುಳಿ 3 ಸಾವನ್ನಪ್ಪಿದ್ದು ಹಲವು ಮಂದಿ ಗಾಯಗೊಂಡಿರೋ ಘಟನೆ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ನಡೆದಿದೆ. ಹಿಮಾಚಲ ಪ್ರದೇಶ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದು ಅವಘಡ ನಡೆದಿರುವಂಥದ್ದು. ಬಸ್ನಲ್ಲಿ 30 ಮಂದಿ ಪ್ರಯಾಣಿಸ್ತಾ ಇದ್ದು ಹಲವು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಎಸ್ಡಿಆರ್ಎಫ್ ಸೇನಾ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ಮಾಡಿದ್ದು ಗಾಯಾಳುಗಳೆಲ್ಲ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವರಿಗೆ ನವರತ್ನ ಮತ್ತು ವೈಢೂರ್ಯಗಳ ಅಲಂಕಾರ ನಡೆಯಲಿದ್ದು, ಹೀಗಾಗಿ ತಾಲೂಕು ಕಚೇರಿಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ದೇಗುಲಕ್ಕೆ ಆಭರಣಗಳನ್ನು ತರಲಾಗಿದ್ದು ದೇವರಿಗೆ ಆಭರಣಗಳಿಂದ ಅಲಂಕಾರ ಮಾಡಲಾಗಿದೆ. ಇನ್ನು ದೊಡ್ಡಬಳ್ಳಾಪುರದ ತೇರಿನ ಬೀದಿಯಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ರಥೋತ್ಸವ ಹಿನ್ನೆಲೆಯಲ್ಲಿ ದೇವಾಲಯವನ್ನ ಗರುಡ ಪ್ರದಕ್ಷಿಣೆ ಹಾಕಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ.